ಆತ್ಮೀಯ ನಮ್ಮೆಲ್ಲ ಸರ್ಕಾರಿ ನೌಕರರಿಗೆ ಹಾಗೂ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕೇಂದ್ರ ನೌಕರರ ತುಟ್ಟಿ ಭತ್ಯೆ ಶೇಕಡ 4ರಷ್ಟು ಹೆಚ್ಚಳ ಸಾಧ್ಯತೆ ಇದೆ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಇಲ್ಲಿ ಇದೊಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತಹ ಮಾಹಿತಿಯಾಗಿದ್ದು, ಇಲ್ಲಿ ರಾಜ್ಯದ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಲಿದೆ ಅದರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಯಾರೆಲ್ಲ ಚಾನಲ್ಗೆ ಹೊಸಬರಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರವಾಗಿ ಹಾಗೂ ಶೇರ್ ಮಾಡುವ ಮುಖಾಂತರವಾಗಿ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿಯಂತಹ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನಮ್ಮ ವಿಡಿಯೋಗಳ ಮುಖಾಂತರವಾಗಿ ನೀಡ್ತಾ ಇರ್ತೀವಿ. ಈಗ ನಾವು ನೋಡೋಣ, ಕೇಂದ್ರ ಸರ್ಕಾರಿ ನೌಕರರ ಈ ಒಂದು DAN ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಆಗ್ತಾ ಇದೆ ಶೇಕಡ 4ರಷ್ಟು. ಹಾಗಾಗಿ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ತುಟ್ಟಿ ಭತ್ಯೆಯ ನ್ಯೂಸ್ ಬರ್ತಾ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರವು ತನ್ನ 1 ಕೋಟಿಗೂ ಅಧಿಕ ನೌಕರರ ಹಾಗೂ ಪಿಂಚಣಿದಾರರು, ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಾಗಿರ್ಬೋದು ಅಥವಾ ಪಿಂಚಣಿದಾರರಾಗಿರ್ಬೋದು, ಅವರ ಒಂದು ತುಟ್ಟಿ ಭತ್ಯೆಯಲ್ಲಿ ಈ DAಯಲ್ಲಿ ಶೇಕಡ 4ರಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಇದರಿಂದ ಸದ್ಯ ಅಸ್ತಿತ್ವದಲ್ಲಿರುವ ಶೇಕಡ 38ರಿಂದ 42ಕ್ಕೆ ತುಟ್ಟಿ ಭತ್ಯೆ ಹೆಚ್ಚಳವಾಗಲಿದೆ ಎಂದು ಮೂಲಗಳು ತಿಳಿಸಿವೆ. ಇಲ್ಲಿ ಕೇಂದ್ರದಲ್ಲಿ ಮೊನ್ನೆ ತಾನೇ 2022ರ ಒಂದು ಕೊನೆಯಲ್ಲಿ ಹೆಚ್ಚಳ ಮಾಡಿದರು 4ರಷ್ಟು DA, ಮತ್ತು ಈಗ 2023ರಲ್ಲಿ DA 4ರಷ್ಟು ಒಂದು ಹೆಚ್ಚಳ ಮಾಡೋದ್ರಿಂದಾಗಿ ಯಾವ ರೀತಿಯಂಥ ಲೆಕ್ಕಾಚಾರ ಇದೆ ಎಂಬುದರ ಬಗ್ಗೆ ನಾವು ನೋಡೋದಾದರೆ, ಶೇಕಡ 38ರಷ್ಟಿರುವ ಈ ಒಂದು DAಯನ್ನು 42ಕ್ಕೆ ಜಿಗಿತ ಕಾಣ್ತಾ ಇದೆ. ಈ ತುಟ್ಟಿ ಭತ್ಯೆ ಹೆಚ್ಚಳವಾಗಲಿದೆ ಎಂದು ಮೂಲಗಳು ತಿಳಿಸಿವೆ. ಇಲ್ಲಿ ನಾವು ಪ್ರಮುಖವಾಗಿ ನೋಡೋದಾದರೆ, ಕಾರ್ಮಿಕ ಸಚಿವಾಲಯವು ಪ್ರಕಟಿಸಿರುವ ಕೈಗಾರಿಕಾ ಕಾರ್ಮಿಕರಿಗಾಗಿ ಗ್ರಾಹಕರ ದರ ಸೂಚ್ಯಂಕ ಏನು AICPI ಏನಿದೆಯಲ್ಲ, ಆಧರಿಸಿ ನೌಕರರು ಮತ್ತು ಪಿಂಚಣಿದಾರರ ತುಟ್ಟಿ ಭತ್ಯೆ ಪ್ರಮಾಣ ಪರಿಷ್ಕರಿಸಲಾಗುತ್ತಿದೆ ಎಂಬುದರ ಬಗ್ಗೆ ಜನವರಿ 1, 2023ರಿಂದ ಅನ್ವಯವಾಗುವಂತೆ ತುಟ್ಟಿ ಭತ್ಯೆ ಏರಿಕೆ ಆಗಲಿದೆ ಅಂತ ಹೇಳ್ತಾ ಇದೆ, ಇಲ್ಲಿ ವರದಿ ಮಾಡಿವೆ ಮಾಧ್ಯಮಗಳು. ಹೀಗಾಗಿ ಸುಮಾರು 1 ಕೋಟಿಗೂ ಅಧಿಕ ಸಿಬ್ಬಂದಿಗಳಿಗೆ ಇದರಿಂದ ಅನುಕೂಲವಾಗಲಿದೆ. ಇದು ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಮಾಹಿತಿಯಾಗಿದ್ದು, ಕಳೆದ ಬಾರಿ ಜುಲೈ 1ರಂದು 2020ರಿಂದ ಜಾರಿಗೆ ಬರುವಂತೆ ತುಟ್ಟಿ ಭತ್ಯೆಯನ್ನು ಏರಿಕೆ ಮಾಡಲಾಗಿತ್ತು. ಈ ಹಿಂದೆ 2022ರಲ್ಲಿ ಸೆಪ್ಟೆಂಬರ್ 28ರಂದು ಇಲ್ಲಿ ತುಟ್ಟಿ ಭತ್ಯೆಯನ್ನು ಪರಿಷ್ಕರಿಸಲಾಗಿತ್ತು. ಅದ್ರ ಬಗ್ಗೆ ನಿಮಗೆ ಎಲ್ಲ ಗೊತ್ತಿರುವಂಥದ್ದು. ಹಾಗಾಗಿ ರಾಜ್ಯದಲ್ಲಿ ಯಾವ ರೀತಿಯಂಥ ಪರಿಣಾಮ ಬೀರಲಿದೆ ಎಂಬುದರ ಬಗ್ಗೆ ನಾವು ನೋಡೋದಾದರೆ, ಕೇಂದ್ರದಲ್ಲಿ 4%ದಷ್ಟು DA ಹೆಚ್ಚಳವಾದರೆ ಖಂಡಿತವಾಗಿಯೂ ರಾಜ್ಯದಲ್ಲಿ 3 ಆಗುವಂಥದ್ದು, 3.50 ಆಗಿರ್ಬೋದು, 3.75 ಆಗಿರ್ಬೋದು, 3.78 ಆಗಿರ್ಬೋದು, ಯಾವುದೋ ಒಂದು ಈ 3ರಲ್ಲಿ ಒಂದು DA ಹೆಚ್ಚಳ ಮಾಡೋದು ಒಂದು ಖಂಡಿತವಾಗೂ ಮಾಡೇ ಮಾಡ್ತಾರೆ. ಕೇಂದ್ರದಲ್ಲಿ ಇರುವಂತಹ ಎಲ್ಲ ವ್ಯವಸ್ಥೆಗಳನ್ನು ರಾಜ್ಯಕ್ಕೆ ತರುವಂಥದ್ದು ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಒಂದು ಕೆಲಸ. ಹಾಗಾಗಿ ಕೇಂದ್ರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ಏನಾದರೂ ತುಟ್ಟಿ ಭತ್ಯೆ ಹೆಚ್ಚಳ ಆದರೆ ರಾಜ್ಯದಲ್ಲಿ ಅದರ ಪರಿಣಾಮ ಬೀರದೇ ಇರೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಸಹ ವೇತನ ಹೆಚ್ಚಳದ ಒಂದು ಹಾಗೆ ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ. ಸದ್ಯ ಅಸ್ತಿತ್ವದಲ್ಲಿರುವ ಯಾವ ರೀತಿಯಂಥ ತುಟ್ಟಿ ಭತ್ಯೆ ಇದೆ ಅಂದರೆ, 38 ಕೇಂದ್ರದಲ್ಲಿರುವಂಥದ್ದು, ಅದನ್ನು 42ಕ್ಕೆ ತುಟ್ಟಿ ಭತ್ಯೆ ಹೆಚ್ಚಳವಾಗಲಿದೆ. ಹಾಗಿದ್ದಲ್ಲಿ ರಾಜ್ಯದಲ್ಲಿ ಎಷ್ಟಿದೆ ಅಂದರೆ 32%ದಷ್ಟು ಇರುವಂಥದ್ದು. ಇಲ್ಲಿ ಎಷ್ಟು ಪರ್ಸೆಂಟೇಜ್ ಏರಿಸ್ತಾರೆ ಎಂಬುದರ ಬಗ್ಗೆ ನಾವು ಕಾದು ನೋಡಬೇಕು. ಮತ್ತು ಜನವರಿ 1ರಿಂದಲೇ 2023ರ ಜನವರಿ 1ರಿಂದಲೇ ಅನ್ವಯವಾಗಲಿದ್ದು 1 ಕೋಟಿಗೂ ಅಧಿಕ ಸಿಬ್ಬಂದಿಗೆ ಇದರಿಂದ ಅನುಕೂಲವಾಗಲಿದೆ. ನಿಮಗೇನಿಸುತ್ತೆ, ಕೇಂದ್ರದ ರೀತಿಯ ಒಂದು ಕ್ರಮವನ್ನು ರಾಜ್ಯದಲ್ಲಿ ಕೈಗೊಳ್ಳುತ್ತಾ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಎಷ್ಟು ಈ ಒಂದು ತುಟ್ಟಿ ಭತ್ಯೆ ಹೆಚ್ಚಳ ಮಾಡಬೇಕು, ನಿಮ್ಮ ಒಂದು ಬೇಡಿಕೆಯನ್ನು ಯಾವ ರೀತಿಯಾಗಿ ಇರಲಿದೆ ಎಂಬುದರ ಬಗ್ಗೆ ನಿಮ್ಮೊಂದು ಅನಿಸಿಕೆಯನ್ನು ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗೊಂದಿಗೆ. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.